ಕಳಸಾ ಬಂಡೂರಿ ಯೋಜನೆ ಅನುಮತಿ ಮರುಪರಿಶೀಲನೆಯನ್ನ ಮಾಡೋದಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗಿರುವಂತದ್ದು. ಅನುಮತಿಯನ್ನ ಮರುಪರಿಶೀಲನೆಗೆ ಕೇಂದ್ರ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ. ಗೋವಾ ಸಿಎಂಗೆ ಪತ್ರವನ್ನ ಬರೆದು ತಿಳಿಸಿದ್ದಾರೆ ಪ್ರಕಾಶ್ ಜಾವಡೇಕರ್ ಅವರು. ಈಗ ಆಲ್ರೆಡಿ ಅನುಮತಿಯನ್ನ ಕೊಟ್ಟಾಗಿತ್ತು. ನಂತರ ಗೋವಾ ಮುಖ್ಯಮಂತ್ರಿಗಳು ಹೋಗಿ ಮನವಿಯನ್ನ ಮಾಡಿಕೊಂಡಿದ್ರು. ಈಗ ಮರುಪರಿಶೀಲನೆಗೆ ಚಿಂತನೆಯನ್ನ ನಡೆಸ್ತಾ ಇದೆಯಂತೆ ಕೇಂದ್ರ ಸರ್ಕಾರ. ಕಳೆದ ತಿಂಗಳಷ್ಟೇ ಕಳಸಾ ಬಂಡೂರಿ ಯೋಜನೆಗೆ ಅನುಮತಿಯನ್ನ ನೀಡಿತ್ತು ಕೇಂದ್ರ ಸರ್ಕಾರ. ಕುಡಿಯುವ ನೀರಿನ ಯೋಜನೆಗೆ ನಮ್ಮ ತಕರಾರಿಲ್ಲ, ಇದು ಕುಡಿಯುವ ನೀರಿನ ಯೋಜನೆ ಆಗಿರುವಂತ ಹಿನ್ನೆಲೆಯಲ್ಲಿ ನೀವು ಮಾಡ್ಕೊಳ್ಳಿ, ಕಾಮಗಾರಿಯನ್ನ ಶುರು ಮಾಡ್ಕೊಳ್ಳಿ ಅಂತ ಹೇಳಿತ್ತು. ಈಗ ಉಲ್ಟಾ ಹೊಡಿತಾ ಇದೆ. ರಾಜ್ಯಕ್ಕೆ ಒಪ್ಪಿಗೆಯನ್ನ ನೀಡಿ ಕೇಂದ್ರ ಸರ್ಕಾರ ಈಗ ಆಲ್ರೆಡಿ ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಆದ್ರೆ ಈಗ ಉಲ್ಟಾ ಹೊಡಿತಾ ಇರುವಂತ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯೋಜನೆಯ ಕೆಲಸ ಆರಂಭಿಸುವುದಕ್ಕೆ ಸೂಚನೆಯನ್ನ ನೀಡಿತ್ತು ಕೇಂದ್ರ ಸರ್ಕಾರ. ಬಳಿಕ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆದಿತ್ತು ಗೋವಾ ಸರ್ಕಾರ. ಯೋಜನೆಗೆ ಅನುಮತಿ ನೀಡದಂತೆ ಪತ್ರವನ್ನ ಬರೆದಿದ್ರು ಗೋವಾ ಸಿಎಂ. ನಿಯೋಗದೊಂದಿಗೆ ಜಾವಡೇಕರ್ ಅವರನ್ನ ಕೂಡ ಭೇಟಿಯನ್ನ ಮಾಡಿ ಬಂದಿದ್ರು ಪ್ರಮೋದ್ ಸಾವಂತ್ ಅವರು. ಗೋವಾ ಸಿಎಂ ಮನವಿಗೆ ಸ್ಪಂದಿಸಿ ಪತ್ರವನ್ನ ಬರೆದಿದ್ದಾರೆ ಪ್ರಕಾಶ್ ಜಾವಡೇಕರ್ ಅವರು. ಕೇಂದ್ರದ ನಡೆಯಿಂದ ಕಳಸಾ ಬಂಡೂರಿ ಯೋಜನೆಗೆ ಮತ್ತೆ ಆ ಒಂದು ಯೋಜನೆ ನೆನೆಗುದಿಗೆ ಬೀಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಎಲ್ಲೋ ಒಂದ್ ಕಡೆ ಸ್ವಲ್ಪ ನಿರಾಳರಾಗಿದ್ರು. ಆ ಭಾಗದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಂತ ರೈತರೆಲ್ಲರೂ ಕೂಡ ಸ್ವಲ್ಪ ಕೇಂದ್ರ ಸರ್ಕಾರ ಸ್ಪಂದಿಸಿದೆಯಪ್ಪ ಅಂತ ಅನ್ನುವಂತಹ ಟೈಮ್ ನಲ್ಲೇ ಮತ್ತೆ ಉಲ್ಟಾ ಹೊಡೆದಿರುವಂತ ಹಿನ್ನೆಲೆಯಲ್ಲಿ ಆಕ್ರೋಶಕ್ಕೆ ಗುರಿಯಾಗುವಂತ ಎಲ್ಲಾ ಸಾಧ್ಯತೆ ಇದೆ. ಆ ಒಂದು ಚಿಂತನೆಯನ್ನ ನಡೆಸೋದಕ್ಕೆ ಏನ್ ಮುಂದಾಗಿದೆ ಕೇಂದ್ರ ಸರ್ಕಾರ, ಆ ಚಿಂತನೆಯನ್ನ ಅಲ್ಲಿಗೆ ಕೈ ಬಿಟ್ರೆ ಒಳಿತು. ಇಲ್ಲ ಅಂದ್ರೆ ಮತ್ತೊಮ್ಮೆ ಕೇಂದ್ರ ಸರ್ಕಾರದ ವಿರುದ್ಧ ಇಲ್ಲಿ ಬೀದಿಗೆ ಹೋರಾಟಕ್ಕೆ ಇಳಿಯುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ರೈತರು. ಮಹದಾಯಿ ಕಳಸಾ ಬಂಡೂರಿ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ತಿಂಗಳಷ್ಟೇ ಕೇಂದ್ರ ಸರ್ಕಾರ ಅನುಮತಿಯನ್ನ ನೀಡಿತ್ತು. ಕಾಮಗಾರಿಯನ್ನ ಕೈಗೊಳ್ಳೋದಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಯಾವುದೇ ಪ್ರಾಬ್ಲಮ್ ಇಲ್ಲ, ನೀವು ಯೋಜನೆಯನ್ನ ಶುರು ಮಾಡಿ, ಯಾಕೆಂದ್ರೆ ಇದು ಕುಡಿಯುವ ನೀರಿನ ಯೋಜನೆ ಆಗಿರುವಂತ ಹಿನ್ನೆಲೆಯಲ್ಲಿ ನಮ್ಮ ತಕರಾರಿಲ್ಲ ಅಂತ ಆ ಒಂದು ಯೋಜನೆಗೆ ಅನುಮತಿಯನ್ನ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಇನ್ನು ಒಂದು ತಿಂಗಳು ಕೂಡ ಕಳೆದಿಲ್ಲ. ಅದರ ಬೆನ್ನಲ್ಲೇ ಗೋವಾ ಸಿಎಂ ಕೂಡ ಪತ್ರವನ್ನ ಬರೆದಿದ್ರು. ಅದರ ನಿಯೋಗವನ್ನ ಕೂಡ ಕರ್ಕೊಂಡು ಹೋಗಿದ್ರು. ಗೋವಾದ ನಿಯೋಗವನ್ನ ಕರ್ಕೊಂಡು ಹೋಗಿ ಭೇಟಿಯನ್ನ ಮಾಡಿ ಚರ್ಚೆಯನ್ನ ಮಾಡಿದ್ರು. ಅದಾದ್ಮೇಲೆ ಈಗ ಪ್ರಕಾಶ್ ಜಾವಡೇಕರ್ ಅವರು ಪತ್ರವನ್ನ ಬರೆದಿರುವಂತದ್ದು ಗೋವಾಗೆ ಮರುಪರಿಶೀಲನೆಯನ್ನ ಮಾಡ್ತೀವಿ ಅಂತ ಕೂಡ ಹೇಳಿರುವಂತದ್ದು ಸಾಕಷ್ಟು ಆಕ್ರೋಶಕ್ಕೆ ಗುರಿ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಯಾವತ್ತೂ ನಮ್ಮ ಜೊತೆ ಇಲ್ಲ. ಕೇಂದ್ರ ಸರ್ಕಾರ ಯಾವತ್ತೂ ನಮ್ಮ ಜೊತೆ ಇಲ್ಲ. ಕಳಸಾ ಬಂಡೂರಿ ವಿಚಾರದಲ್ಲೂ ಕೂಡ ಇದೇ ಆಗಿದೆ. ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕಳಸಾ ಬಂಡೂರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಕೇಂದ್ರ ಸರ್ಕಾರ ಯಾವತ್ತೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿಲ್ಲ. ಕೊಟ್ಟಿದ್ದಂತ ಅನುಮತಿಯನ್ನ ಕೂಡ ಈಗ ಮರುಪರಿಶೀಲನೆ ಮಾಡುವಂತಹ ಚಿಂತನೆಯನ್ನ ನಡೆಸಿರುವಂತದ್ದು ದುರಾದೃಷ್ಟಕರ ಅಂತ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿರುವಂತದ್ದು ಮಹದಾಯಿ ವಿಚಾರದಲ್ಲಿ ಮಧ್ಯ ಪ್ರವೇಶಕ್ಕೆ ಕೋರಿದ್ದೆ, ಒಂದೇ ಒಂದು ಮಾತು ಸಹ ಆಡ್ಲಿಲ್ಲ. ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವರು ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಮಹದಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯ ಪ್ರವೇಶ ಮಾಡಿ ಅಂತ ಕೇಂದ್ರ ಸರ್ಕಾರಕ್ಕೆ ನಾನು ಕೇಳ್ಕೊಂಡಿದ್ದೆ. ಆದ್ರೆ ಒಂದೇ ಒಂದು ಮಾತನ್ನು ಕೂಡ ಆಡಿರಲಿಲ್ಲ ಅದ್ರ ಬಗ್ಗೆ. ಆದ್ರೆ ಈಗ ಗೋವಾದವರು ಹೋಗಿ ಕೇಳ್ತಿದ್ದ ಹಾಗೆ ಪತ್ರದ ಮುಖೇನ ಮರುಪರಿಶೀಲನೆ ಮಾಡ್ತೀವಿ, ಅದರ ಚಿಂತನೆಯನ್ನ ನಡೆಸ್ತೀವಿ ಅಂತ ಹೇಳಿರೋದು ದುರಾದೃಷ್ಟಕರ ಅಂತ ಹೇಳಿದ್ದಾರೆ.